ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ಸೊ ನಾವಿವತ್ತು ಡಬಲ್ ಕ್ರೋಶೆಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ಟಾರ್ಟ್. ನಾವಿವತ್ತು ಡಬಲ್ ಕ್ರೋಶೆಟ್ ಮಾಡೋಕ್ಕೆ ಮುಂಚೆ ನಾನು ಹೇಳ್ದಾಗೆ ಯಾವುದೇ ಸ್ಟಿಚ್ಚು ಸ್ಟಾರ್ಟ್ ಮಾಡಬೇಕಂದ್ರೆ ಬೇಸಿಕ್ ಸ್ಟಿಚ್ ಆಗಿರೋ ಸ್ಲಿಪ್ ನಾಟ್ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಬೇಕು. ಸೊ ಸ್ಲಿಪ್ ನಾಟ್ ಸ್ಟಿಚ್ ಮಾಡ್ತಾಯಿದ್ದೀನಿ ಫಸ್ಟ್. ನಂತರ 15 ಚೈನ್ ಹಾಕ್ತೀನಿ. 1 2 3 4 5 6 7 8 9 10 11 12 13 14 15 ಚೈನ್ ಸ್ಟಿಚ್ ಹಾಕಿದ್ದೀನಿ. ಸೊ ಫಸ್ಟ್ ಸ್ಲಿಪ್ ನಾಟ್ ಹಾಕ್ತೆ, ನಂತರ 15 ಚೈನ್ ಸ್ಟಿಚ್ ಹಾಕಿದ್ದೀನಿ. ಇಲ್ಲಿ ಏನು ಮಾಡಬೇಕು, ನಾವು ಸಿಂಗಲ್ ಕ್ರೋಶೆಟ್ ಮಾಡುವಾಗ 15th ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನಂತರ ನೆಕ್ಸ್ಟ್ ಚೈನಿಂದ ವರ್ಕ್ ಮಾಡ್ತಾ ಇದ್ವಿ. ಹಾಫ್ ಡಬಲ್ ಕ್ರೋಶೆಟ್ ಮಾಡುವಾಗ ಏನು ಮಾಡ್ತೀವಿ, 2 ಸ್ಟಿಚ್ ಸ್ಕಿಪ್ ಮಾಡಿಬಿಟ್ಟು ನಂತರ ಅದ್ರ ಹಿಂದಿನ ಸ್ಟಿಚ್ 13th ಸ್ಟಿಚ್ಚಿಂದ ವರ್ಕ್ ಮಾಡ್ತೀವಿ. 15th 14th ಬಿಟ್ಟು 13th ವರ್ಕ್ ಮಾಡ್ತಾ ಇದ್ವಿ. ಬಟ್ ಇಲ್ಲೇನು ಮಾಡಬೇಕು, ಡಬಲ್ ಕ್ರೋಶೆಟ್ ಸ್ಟಿಚ್ಚಲ್ಲಿ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಸೊ ಇಲ್ಲಿ 15th 14th 13th 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿಬಿಟ್ಟು 12th ಏನಿರುತ್ತೋ ಅದರಿಂದ ವರ್ಕ್ ಮಾಡಬೇಕು. ಇದರಲ್ಲೂ ಸೇಮ್, ಇದು ಹಾಫ್ ಡಬಲ್ ಕ್ರೋಶೆಟ್ ಥರನೇ, ಸ್ವಲ್ಪ ಚೇಂಜ್ ಇರುತ್ತೆ. ಅದನ್ನು ಹೇಳ್ತೀನಿ ಏನು ಚೇಂಜ್ ಅಂತ. ಸೊ ಹಾಫ್ ಡಬಲ್ ಕ್ರೋಶೆಟ್ಗೂ ಡಬಲ್ ಕ್ರೋಶೆಟ್ಗೂ ಏನು ಅಂದರೆ, ಹಾಫ್ ಡಬಲ್ ಕ್ರೋಶೆಟ್ ಮಾಡುವಾಗ 2 ಚೈನ್ ಸ್ಕಿಪ್ ಮಾಡ್ತೀವಿ. ಡಬಲ್ ಕ್ರೋಶೆಟ್ ಮಾಡುವಾಗ 3 ಚೈನ್ ಸ್ಕಿಪ್ ಮಾಡಿಬಿಟ್ಟು ಸೇಮ್ ಹಾಫ್ ಡಬಲ್ ಕ್ರೋಶೆಟ್ ಥರನೇ ಈ ಕ್ರೋಶೆಟ್ ಹುಕ್ಕಿಗೆ ವರ್ಕಿಂಗ್ ಯಾನ್ನ ಒಂದು ಸತಿ ಸುತ್ಕೋಬೇಕು. ನಂತರ ಅದನ್ನು ಈ ರೀತಿ ಹಿಡ್ಕೊಂಡು 3 ಚೈನ್ ಸ್ಕಿಪ್ ಮಾಡಿ. 15th 14th 13th 3 ಚೈನ್ ಸ್ಕಿಪ್ ಮಾಡಿ 12th ಏನಿರುತ್ತೋ ಅದರೊಳಗಡೆ ಕ್ರೋಶಾ ಹುಕ್ ಹಾಕಿ ಮತ್ತೆ ವರ್ಕಿಂಗ್ ಯಾನ್ನ ಅದರಿಂದ ಆಚೆ ತರಬೇಕು ಈ ರೀತಿ ಒಳಗಡೆ. ಸೊ ಕ್ರೋಶಾ ಹುಕ್ ಮೇಲೆ 3 ಲೂಪ್ ಬಂತು. ಸೊ ಡಬಲ್ ಕ್ರೋಶೆಟ್ಟನ್ನು ಇದೇ ರೀತಿ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ, ಡಬಲ್ ಕ್ರೋಶೆಟ್ ಅಂದರೆ ಮತ್ತೆ ಈ ಕ್ರೋಶಾ ಹುಕ್ಕಿಗೆ ಯಾರನ್ನ ಸುತ್ತಕೊಂಡು ಈ 3 ಲೂಪಿಂದ ಆಚೆ ತರ್ತೀವಿ. ಬಟ್ ಡಬಲ್ ಕ್ರೋಶೆಟ್ ಹಾಗಲ್ಲ, ಕ್ರೋಶಾ ಹುಕ್ಕನ್ನು ಇದಕ್ಕೆ ಸುತ್ತಕೊಂಡು 2 ಲೂಪಿಂದ ಮಾತ್ರ ಆಚೆ ತರಬೇಕು. ಮತ್ತೆ ಕ್ರೋಶಾ ಹುಕ್ ಮೇಲೆ 2 ಲೂಪ್ ಇರುತ್ತೆ. ಮತ್ತೆ ವರ್ಕಿಂಗ್ ಯಾನ್ನ ಕ್ರೋಶಾ ಹುಕ್ಕಿಗೆ ಇನ್ನೊಂದು ಸತಿ ಸುತ್ತಕೊಂಡು ಮತ್ತೆ ಆ 2 ಲೂಪಿಂದ ಆಚೆ ತೆಗೆದ್ರೆ ಡಬಲ್ ಕ್ರೋಶೆಟ್ ಆಯಿತು. ಸೊ 1 ಡಬಲ್ ಕ್ರೋಶೆಟ್ ಆಯಿತು. ಮತ್ತೆ ನೋಡ್ಕೊಳ್ಳಿ, ವರ್ಕಿಂಗ್ ಯಾನ್ನ ಒಂದು ಸತಿ ಸುತ್ಕೋಬೇಕು ಕ್ರೋಶಾ ಹುಕ್ಕಿಗೆ. ನಂತರ ನೆಕ್ಸ್ಟ್ ಚೈನ್ 12th ವರ್ಕ್ ಮಾಡಿದ್ರಲ್ಲ, ಈಗ 11th ಚೈನ್ ಒಳಗಡೆ ಹುಕ್ ಕ್ರೋಶಾ ಹುಕ್ ಅದರೊಳಗಡೆ ಹಾಕಿ ವರ್ಕಿಂಗ್ ಯಾನ್ನ ಆ ಹುಕ್ಕಿಂದ ಹುಕ್ಕಿನ ಸಹಾಯದಿಂದ ಆ ಚೈನಿಂದ ಆಚೆ ತೆಗಿಬೇಕು. ಸೊ ಕ್ರೋಶಾ ಹುಕ್ ಮೇಲೆ 3 ಲೂಪ್ ಬಂತು. 3 ಲೂಪಲ್ಲಿ ಮತ್ತೆ ವರ್ಕಿಂಗ್ ಯಾನ್ ಏನಿರುತ್ತೆ ಅದನ್ನು ಕ್ರೋಶಾ ಹುಕ್ಕಿಗೆ ಸುತ್ತಕೊಂಡು 2 ಲೂಪಿಂದ ಮಾತ್ರ ಆಚೆ ತರಬೇಕು. 2 ಲೂಪ್ ಫಸ್ಟ್ ಸ್ಟಾರ್ಟಿಂಗ್ 2 ಲೂಪ್ ಏನಿರುತ್ತೋ ಅದರಿಂದ ಆಚೆ ತಂದು ಮತ್ತೆ ಕ್ರೋಶಾ ಹುಕ್ ಮೇಲೆ 2 ಲೂಪ್ ಇರುತ್ತೆ. ಮತ್ತೆ ಕ್ರೋಶಾ ಹುಕ್ಗೆ ವರ್ಕಿಂಗ್ ಯಾನ್ನ ಸುತ್ತಕೊಂಡು ಮತ್ತೆ ಆ 2 ಲೂಪಿಂದ ಆಚೆ ತೆಗೆದ್ರೆ ಡಬಲ್ ಕ್ರೋಶೆಟ್. ಸೊ ಮತ್ತೆ ಮಾಡ್ತೀನಿ ನೋಡಿ. ಹುಕ್ಕನ್ನು ಕ್ರೋಶಾ ಹುಕ್ಗೆ ವರ್ಕಿಂಗ್ ಯಾನ್ನ ಒಂದು ಸತಿ ಸುತ್ಕೋಬೇಕು. ನಂತರ ಈ ರೀತಿ ಹಿಡ್ಕೊಂಡು ನೆಕ್ಸ್ಟ್ ಚೈನ್ ಏನಿರುತ್ತೋ ಅದರೊಳಗಡೆ ಕ್ರೋಶಾ ಹುಕ್ ಹಾಕಿ ವರ್ಕಿಂಗ್ ಯಾನ್ನ ಆ ಚೈನ್ ಒಳಗಡೆಯಿಂದ ತರಬೇಕು. ಕ್ರೋಶಾ ಹುಕ್ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಲ್ಲಿ ಮತ್ತೆ ವರ್ಕಿಂಗ್ ಯಾನನ್ನು ಕ್ರೋಶಾ ಹುಕ್ಕಿಗೆ ಸುತ್ತಕೊಂಡು 2 ಲೂಪಿಂದ ಮಾತ್ರ ಆಚೆ ತರಬೇಕು. ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ ಇನ್ನೊಂದು ಸತಿ. ವರ್ಕಿಂಗ್ ಯಾನ್ನ ಹುಕ್ಕಿಗೆ ಸುತ್ಕೊಂಡಿದ್ದೀನಿ. ಚೈನ್ ಒಳಗಡೆ ಹುಕ್ ಹಾಕಿ ಮತ್ತೆ ವರ್ಕಿಂಗ್ ಯಾನ್ನ ಅದರಿಂದ ಆಚೆ ತೆಗಿತಾ ಇದ್ದೀನಿ. 3 ಲೂಪ್ ಬಂದಿದೆ. ಆ 3 ಲೂಪ್ಗೆ ಮತ್ತೆ ಏನು ಮಾಡಬೇಕು, 3
ಕ್ರೋಶಾ ಹುಕ್ಕಿಗೆ ವರ್ಕಿಂಗ್ ಯಾನ್ನ ಸುತ್ತಕೊಂಡು ಆ 2 ಲೂಪಿಂದ ಮಾತ್ರ ಆಚೆ ತೆಗಿಬೇಕು. ಮತ್ತೆ 2 ಲೂಪ್ ಬರುತ್ತೆ ಹುಕ್ ಮೇಲೆ. ಮತ್ತೆ ವರ್ಕಿಂಗ್ ಯಾನ್ನ ಕ್ರೋಶಾ ಹುಕ್ಕಿಗೆ ಸುತ್ತಕೊಂಡು ಆ 2 ಲೂಪಿಂದ ಆಚೆ ತೆಗಿಬೇಕು. ಸೊ ಇದು ಡಬಲ್ ಕ್ರೋಶೆಟ್. ಹುಕ್ಕಿಗೆ ಸುತ್ಕೊಳ್ಳಿ ಒಂದ್ಸತಿ, ಚೈನ್ ಒಳಗಡೆ ಹುಕ್ ಇನ್ಸರ್ಟ್ ಮಾಡಿ, ವರ್ಕಿಂಗ್ ಯಾನ್ನ ಆ ಚೈನಿಂದ ತೆಗೀರಿ. 3 ಲೂಪ್ ಬಂತು. ಮತ್ತೆ ವರ್ಕಿಂಗ್ ಯಾನ್ನ ಹುಕ್ಕಿಗೆ ಸುತ್ಕೊಳ್ಳಿ. 2 ಲೂಪಿಂದ ಮಾತ್ರ ವರ್ಕಿಂಗ್ ಯಾನ್ನ ಆಚೆ ತೆಗಿಬೇಕು. ಮತ್ತೆ ಕ್ರೋಶಾ ಹುಕ್ ಮೇಲೆ 2 ಲೂಪ್ ಬರುತ್ತೆ. ಮತ್ತೆ ಏನು ಮಾಡಬೇಕು, ವರ್ಕಿಂಗ್ ಯಾನ್ಗೆ ಹುಕ್ಕನ್ನು ವರ್ಕಿಂಗ್ ಯಾನಿಗೆ ಸುತ್ತಕೊಂಡು ಮತ್ತೆ ಆ 2 ಲೂಪಿಂದ ಆಚೆ ತೆಗಿಬೇಕು. ಸೊ ಈ ಥರ ಕಾಣಿಸುತ್ತೆ ಡಬಲ್ ಕ್ರೋಶೆಟ್. ಹಾಫ್ ಡಬಲ್ ಕ್ರೋಶೆಟ್ಗೂ ಡಬಲ್ ಕ್ರೋಶೆಟ್ಗೂ ಅಂತ ಏನು ವ್ಯತ್ಯಾಸ ಇರಲ್ಲ. ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಟಲ್ಲಿ ಈ ರೀತಿ ಸುತ್ಕೋತೀರಾ, ಅದರಲ್ಲೂ ಕೂಡ ಡಬಲ್ ಕ್ರೋಶೆಟ್ಟಲ್ಲೂ ಸೇಮ್ ಅದೇ ರೀತಿ ಈ ರೀತಿ ಸುತ್ಕೋತೀರಾ ವರ್ಕಿಂಗ್ ಯಾನನ್ನ ಹುಕ್ಕಿಗೆ. ಮತ್ತೆ ಚೈನ್ ಒಳಗಡೆ ಹಾಕ್ತೀರಾ, ಅದರಲ್ಲೂ ಇದೇ ರೀತಿ ಚೈನ್ ಒಳಗೆ ಹಾಕ್ತೀರಾ. ವರ್ಕಿಂಗ್ ಯಾನ್ನ ಚೈನಿಂದ ಆಚೆ ತೆಗಿತೀರಾ. ಹಾಫ್ ಡಬಲ್ ಕ್ರೋಶೆಟ್ಟಲ್ಲೂ ಸೇಮ್ ಇದೇ ರೀತಿ 3 ಲೂಪ್ ಇರುತ್ತೆ ಮೇಲೆ ಹುಕ್ ಮೇಲೆ. ಇದರಲ್ಲೂ ಕೂಡ 3 ಲೂಪ್ ಇರುತ್ತೆ. ಬಟ್ ಹಾಫ್ ಡಬಲ್ ಕ್ರೋಶೆಟ್ಗೆ ಈಗ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ವರ್ಕಿಂಗ್ ಯಾನ್ನ ಈ ರೀತಿ ಸುತ್ತಕೊಂಡು 3 ಲೂಪಿಂದ ಆಚೆ ತೆಗೆದ್ರೆ ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಬಟ್ ಡಬಲ್ ಕ್ರೋಶೆಟ್ಟಿಗೆ ಏನು ಮಾಡಬೇಕು, ವರ್ಕಿಂಗ್ ಯಾನನ್ನು ಬರೀ 2 ಲೂಪಿಂದ ಆಚೆ ತೆಗೆದು ಮತ್ತೆ ಇನ್ನೊಂದು ಸತಿ 2 ಲೂಪ್ ಏನು ಬರುತ್ತೋ ಅದಕ್ಕೆ ವರ್ಕಿಂಗ್ ಯಾನ್ನ ಇನ್ನೊಂದು ಸತಿ ಹುಕ್ಕಿಗೆ ಸುತ್ತಕೊಂಡು ಮತ್ತೆ ಆಚೆ ಆ 2 ಲೂಪಿಂದ ತೆಗಿಬೇಕು. ಸೊ ಇದು ಡಬಲ್ ಕ್ರೋಶೆಟ್. ಅಷ್ಟೇ ಡಿಫ್ರೆನ್ಸು ಹಾಫ್ ಡಬಲ್ ಕ್ರೋಶೆಟ್ಗೂ ಡಬಲ್ ಕ್ರೋಶೆಟ್ಗೂ. ನೋಡಿ ನಾ ಮಾಡ್ತಾ ಹೋಗ್ತೀನಿ. ಸೊ 2 ಲೂಪಿಂದ ಈಚೆ ತೆಗೆದು ಮತ್ತೆ ಇನ್ನು 2 ಲೂಪಿಂದನೂ ವರ್ಕಿಂಗ್ ಯಾನ್ನ ಈಚೆ ತೆಗಿಬೇಕು ಈ ರೀತಿ. ನೋಡಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಸ್ಟಿಚ್ ಇದೇನಿರುತ್ತೋ ಕಂಬ ಡಬಲ್ ಕ್ರೋಶೆಟಲ್ಲಿ 2 ಸತಿ ವರ್ಕಿಂಗ್ ಯಾನ್ ಈಚೆ 2 ಲೂಪಲ್ಲಿ ಈಚೆ ತೆಗ್ದಿರ್ತೀರಲ್ಲ. ಸೊ ಕಂಬ ಹಾಫ್ ಡಬಲ್ ಕ್ರೋಶೆಟ್ಗೂ ಇದಕ್ಕೂ ಸ್ವಲ್ಪ ಉದ್ದ ಇರುತ್ತೆ ಅಷ್ಟೇ ಡಬಲ್ ಕ್ರೋಶೆಟ್ ಹಾಫ್ ಡಬಲ್ ಕ್ರೋಶೆಟ್ಗಿಂತ. ಸೊ ಪ್ರೋಸೆಸ್ ಎಲ್ಲ ಸೇಮೇನೆ. ಹಾಫ್ ಡಬಲ್ ಕ್ರೋಶೆಟ್ ಆದರೆ 3 ಲೂಪಿಂದ ಒಂದೇ ಸತಿಗೆ ಈಚೆ ತೆಗಿತೀರಾ. ಡಬಲ್ ಕ್ರೋಶೆಟ್ ಆದರೆ 2 ಲೂಪು ಈಚೆ ತೆಗಿತೀರಾ. ಸೊ ಇದು ಡಬಲ್ ಕ್ರೋಶೆಟ್. ಸೊ ಇದರಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ ಹೇಳ್ತೀನಿ. ಲಾಸ್ಟ್ ಸ್ಟಿಚ್ ವರ್ಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಲಾಸ್ಟ್ ಸ್ಟಿಚ್ ವರ್ಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಸ್ಟಿಚ್ ಆದಮೇಲೆ ಹಾಫ್ ಡಬಲ್ ಕ್ರೋಶೆಟಲ್ಲಿ ಏನು ಮಾಡ್ತಾ ಇದ್ರಿ, 2 ಚೈನ್ಸ್ ಹಾಕಿ ತಿರುಗಿಸ್ತಾ ಇದ್ರಿ. ಇಲ್ಲೇನು ಮಾಡಬೇಕು, 3 ಚೈನ್ಸ್ ಹಾಕಿ ವರ್ಕನ್ನು ತಿರುಗಿಸಿ ಮತ್ತೆ ವರ್ಕ್ ಮಾಡಬೇಕು. ಸೊ ಇಲ್ಲೇನಾಗುತ್ತೆ, ಫಸ್ಟು ಸ್ಲಿಪ್ ನಾಟ್ ಹಾಕಿ 15 ಚೈನ್ ಹಾಕಿದ್ದೀನಿ. 15 ಚೈನ್ ಹಾಕಿ 3 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 12th ಚೈನಿಂದ ವರ್ಕ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ನನಗೆ 12 ಡಬಲ್ ಕ್ರೋಶೆಟ್ ಬಂದಿದೆ. ಬಿಕಾಸ್ ಇಲ್ಲೇನು ಮಾಡಿದ್ದೀನಿ, 3 ಚೈನ್ ಸ್ಕಿಪ್ ಮಾಡಿರೋದ್ರಿಂದ ಇಲ್ಲಿ 12 ಡಬಲ್ ಕ್ರೋಶೆಟ್ ಬಂದಿದೆ. ಮತ್ತು ಈಗಿಲ್ಲಿ ಏನು ಮಾಡ್ತೀನಿ, 3 ಚೈನ್ ಹಾಕಿ ಮತ್ತೆ ವರ್ಕನ್ನು ತಿರುಗಿಸಿ ವರ್ಕ್ ಮಾಡುವಾಗ ಈ 3 ಚೈನ್ ಏನು ಹಾಕಿರ್ತೀರೋ ಅದನ್ನು ಬಿಟ್ಟು ಫಸ್ಟ್ ಡಬಲ್ ಕ್ರೋಶೆಟ್ ಏನಿರುತ್ತೋ ಅಲ್ಲಿಂದ ವರ್ಕ್ ಮಾಡಬೇಕು. ಸೊ ಅಗೈನ್ ನೀವು ಇಲ್ಲಿಂದ ಈ ಕಡೆಗೆ ವರ್ಕ್ ಮಾಡಿದ್ರೆ ಮತ್ತೆ 12 ಡಬಲ್ ಕ್ರೋಶೆಟ್ ಬರುತ್ತೆ. ನೋಡಿ ಈ ರೀತಿ. ಈಗ ಇಲ್ಲಿ ಡಬಲ್ ಕ್ರೋಶೆಟ್ ಮೇಲೆ ವರ್ಕ್ ಮಾಡುವಾಗ ಮತ್ತೆ ಅದೇ ಸೇಮ್ ಪ್ರೋಸೆಸ್ಸು. ಇಲ್ಲಿ 2 ವಿ ಶೇಪ್ದ ಏನು ಥ್ರೆಡ್ ಇರುತ್ತೋ ಆ 2 ಒಳಗಡೆಯಿಂದನೂ ಕೂಡ ಕ್ರೋಶಾ ಹುಕ್ನ ಇನ್ಸರ್ಟ್ ಮಾಡಿ ಈ ವರ್ಕಿಂಗ್ ಯಾನ್ನ ತೆಗಿಬೇಕು. ಆಮೇಲೆ ನಂತರ 3 ಲೂಪ್ ಬಂದಿರುತ್ತಲ್ಲ, 3 ಈ ವರ್ಕಿಂಗ್ ಯಾನ್ನ ಮತ್ತೆ ಕ್ರೋಶಾ ಹುಕ್ಕಿಗೆ ಸುತ್ತಕೊಂಡು 2 ಲೂಪಿಂದ ಆಚೆ ತೆಗೆದು ಮತ್ತೆ ಕ್ರೋಶಾ ಹುಕ್ಕನ್ನ ಸುತ್ತಕೊಂಡು ಮತ್ತೆ 2 ಲೂಪಿಂದ ಆಚೆ ತೆಗಿಬೇಕು. ಇದು ಡಬಲ್ ಕ್ರೋಶೆಟ್. ಸೊ ಅಷ್ಟೇ, ಎಲ್ಲದರಲ್ಲೂ ಸ್ವಲ್ಪ ಚಿಕ್ಕ ಡಿಫ್ರೆನ್ಸ್ ಇರುತ್ತಷ್ಟೇ. ಸಿಂಗಲ್ ಕ್ರೋಶೆಟ್, ಡಬಲ್ ಕ್ರೋಶೆಟು
ಹಾಫ್ ಡಬಲ್ ಕ್ರೋಶೆಟ್ ಅಂಡ್ ಮತ್ತು ಡಬಲ್ ಕ್ರೋಶೆಟ್ಟು ತುಂಬ ಅಂಥ ವ್ಯತ್ಯಾಸ ಇಲ್ಲ. ಸ್ಟಾರ್ಟ್ ಸುತ್ಕೊಳ್ಳೋದೆಲ್ಲ ಸೇಮೇನೆ. ನೀವು ಲಾಸ್ಟ್ ಸ್ಟೆಪ್ಪಲ್ಲಿ ಮಾಡುವಾಗ ಹಾಫ್ ಡಬಲ್ ಕ್ರೋಶೆಟ್ಟು 3 ಲೂಪಿಂದ ಈಚೆ ತೆಗಿತೀರಾ. ಡಬಲ್ ಕ್ರೋಶೆಟ್ಟಲ್ಲೇನು 2 ಲೂಪಿಂದ ಈಚೆ ತೆಗೆದು ಒಂದೊಂದು ಸತಿ ಈ ರೀತಿ ಸಿಗಾಕೊಂಡು ಬಿಡುತ್ತೆ. ಆವಾಗ ಮತ್ತೆ ತೆಗೆದುಬಿಟ್ಟೆ ಮಾಡಬೇಕು, ಇಲ್ಲಾಂದರೆ ಹುಲ್ಲನ್ನು ಹಿಂಚ್ಕೊಂಬಿಡುತ್ತೆ. ನೋಡಿ ಈ ರೀತಿ 2 ಲೂಪು ಈಚೆ ತೆಗಿತೀರ. 2 ಲೂಪಿಂದ ಈ ಕ್ರೋಶ ಹುಕ್ಕನ್ನು ತೆಗಿಬೇಕು. ವರ್ಕಿಂಗ್ ಯಾನ್ನ ತಗೊಂಡು ಕ್ರೋಶ ಹುಕ್ನಲ್ಲಿ ತೆಗಿಬೇಕು. ನೋಡಿ ಈ ರೀತಿ 2 ಲೂಪು. ನೋಡಿ ಹಿಂಗೆ ಸಿಗಾಕೊಂಡ್ಬಿಟ್ರೆ ಹುಲ್ಲನ್ನು ಹಿಂಚ್ಕೊಂಡ್ಬಿಡುತ್ತೆ. ಸೊ ಮತ್ತೆ ತೆಗೆದುಬಿಟ್ಟು ಮಾಡ್ತಾಯಿದ್ದೀನಿ. ವರ್ಕಿಂಗ್ ಯಾನ್ನ 2 ಲೂಪಿಂದ ತೆಗೆದೆ, ಮತ್ತೆ 2 ಲೂಪ್ ಬರುತ್ತೆ. ಮತ್ತೆ ವರ್ಕಿಂಗ್ ಯಾನ್ನ ಇದು 2ರಿಂದ ಈಚೆ ತೆಗೆಯೋದು ಈ ರೀತಿ. ಸೊ ಲಾಸ್ಟ್ ಒನ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಲಾಸ್ಟ್ ನೋಡಿ, ಇವಾಗಿಲ್ಲಿ 12 ಇದೆ. 1 2 3 4 5 6 7 8 9 10 11 12 ಇದೆ. ಸೊ ಮತ್ತೆ ನಾನು ಇದೇ ವರ್ಕ್ನ ಮೇಲೆ ಕಂಟಿನ್ಯೂ ಮಾಡಬೇಕು. ಮತ್ತೆ ಏನು ಮಾಡಬೇಕು, ಅಗೈನ್ 3 ಚೈನ್ ಹಾಕ್ಕೋಬೇಕು. ಡಬಲ್ ಕ್ರೋಶೆಟಲ್ಲಿ 3 ಚೈನ್ ಹಾಕಿ ವರ್ಕ್ನ ಟರ್ನ್ ಮಾಡ್ತೀವಿ. ಮತ್ತು ವರ್ಕಿಂಗ್ ಯಾನ್ನ ಒಂದು ಸತಿ ಹುಕ್ಕಿಗೆ ಹಾಕ್ಕೊಂಡು ಈ 3 ಚೈನ್ಸ್ ಏನಿರುತ್ತೋ ಅದನ್ನು ಬಿಟ್ಬಿಡ್ಬೇಕು. 1 2 3 ಇದ್ರದ್ದು ಫಸ್ಟ್ ಡಬಲ್ ಕ್ರೋಶೆಟ್ ಏನಿರುತ್ತೋ ಇದ್ರ ಮೇಲೆ ವರ್ಕ್ ಮಾಡಬೇಕು. ಸೊ 2 ದಾರದ ಮೇಲೆ ದಾರದ ಒಳಗಡೆ ಇನ್ಸರ್ಟ್ ಮಾಡಿ ವಿ ಶೇಪ್ದ ದಾರ ಇರುತ್ತಲ್ಲ, ಇದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ಅದಕ್ಕೆ ಏನಂತಾರೆ ಅಂತ ಎಲ್ಲ. ಶಾರ್ಟ್ಕಟ್ಸ್ ಎಲ್ಲ ಇರುತ್ತೆ ಇದಕ್ಕೆ. ಡಬಲ್ ಕ್ರೋಶೆಟ್ಟು, ಚೈನು, ಇದಕ್ಕೆಲ್ಲ ಶಾರ್ಟ್ಕಟ್ಸ್ ಇರುತ್ತೆ. ಮತ್ತು ಇದಕ್ಕೆ ಸಿಂಬಲ್ಸ್ ಕೂಡ ಇರುತ್ತೆ. ಸೊ ಅದೆಲ್ಲ ನೆಕ್ಸ್ಟು ಬರೋ ವೀಡಿಯೋನಲ್ಲಿ ಕಲಿತಾ ಹೋಗೋಣ. ಸೊ ಇವಾಗ ಫುಲ್ಲು ಬಿಗಿನರ್ಸಿಗೆ ಇದು ಬೇಸಿಕ್ಸ್ ವೀಡಿಯೋ. ಇದಾದಮೇಲೆ ಇದೆಲ್ಲ ಸ್ಟಿಚಸ್ಸು ಗೊತ್ತಾದಮೇಲೆ ನಾವು ಅದರದ್ದು ಶಾರ್ಟ್ಕಟ್ಸು ಮತ್ತು ಅಬ್ರಿವೇಷನ್ಸು ತಿಳ್ಕೊತಾ ಹೋಗೋಣ, ಏನೇನಿರುತ್ತೆ. ಮತ್ತು ಅದರದ್ದು ಪ್ಯಾಟ್ರನ್ ಎಲ್ಲ ಸಿಂಬಲ್ ಇರುತ್ತೆ. ಇದಕ್ಕೆಲ್ಲದಕ್ಕೂ ಸಿಂಬಲ್ಸ್ ಇರುತ್ತೆ. ಅದು ಸಿಂಬಲ್ ರೆಪ್ರೆಸೆಂಟೇಷನ್ ಮಾಡ್ತಾರೆ ಪ್ಯಾಟ್ರನ್ನು. ಅದನ್ನೆಲ್ಲ ಓದೋದೆಲ್ಲ ಹೇಗೆ ಅಂತ ಎಲ್ಲ ತಿಳ್ಕೊತಾ ಹೋಗೋಣ ನೆಕ್ಸ್ಟು ಒಂದೊಂದೇ ವಿಡಿಯೋನಲ್ಲಿ. ಸೊ ನೀವು ತಪ್ಪಾಕಿದ್ರೆ ಪ್ಯಾಟ್ರನ್ನಲ್ಲಿ ಕ್ರೋಶೆಟ್ ಹಾಕ್ತಾ ಇರುವಾಗ ನಿಮ್ಗೆ ಏನಾದರೂ ತಪ್ಪು ಅನ್ಸಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲೋ ತಪ್ಪಾಗಿದೆ ಅಂತ. ಸೊ ಬಿಗಿನಿಂಗಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಕಲಿಯುವಾಗ. ಹೋಗ್ತಾ ಹೋಗ್ತಾ ನಿಮಗೇನೆ ಸ್ಪೀಡು ಮತ್ತು ಸ್ಟಿಚ್ ನೋಡ್ತಿದ್ದಾಗ ಇದು ಯಾವ ಸ್ಟಿಚ್ಚು ಅಂತ ಐಡೆಂಟಿಫೈ ಮಾಡೋ ಅಷ್ಟು ಗೊತ್ತಾಗತ್ತೆ ಹೋಗ್ತಾ ಹೋಗ್ತಾ. ಸೊ ನಾನಿವಾಗ ಲಾಸ್ಟ್ ಸ್ಟಿಚ್ಚಿಗೆ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತೆ ನಾನು ವರ್ಕ್ ಮಾಡಬೇಕಂದ್ರೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ವರ್ಕ್ನ ಟರ್ನ್ ಮಾಡಿ ಡಬಲ್ ಕ್ರೋಶೆಟ್. ನೋಡಿ ಡಬಲ್ ಕ್ರೋಶೆಟ್ ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಬೇರೆ ಸ್ಟಿಚಸ್ ಕಲಿತಾ ಹೋಗೋಣ. ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.